ಆ ಫಲ್ಗುಣಿ ನದಿಯನ್ನು ಉಳಿಸೋಕ್ಕಾಗಿಲ್ಲ. ನೇತ್ರಾವತಿ ನದಿ ಬಂದಾಗ ಹೆಂಗೆ ಅದು ಪಾಲಿಟಿಸೈಸ್ ಆಯಿತು? ಈಗ ಯಾಕೆ ಆಗ್ತಿಲ್ಲ? ಯಾಕಂದರೆ ಯಾರು ತಗೊಂಡು ಹೋಗಿಲ್ಲ. ದಿನೇಶ್ ಪ್ಲೀಸ್, ಯಾವ ರೀತಿಯ ಹೋರಾಟಗಳಾಯಿತು? ನಿಜ, ಮಂಗಳೂರಿನಂಥ ಅಷ್ಟೊಂದು ಒಳ್ಳೆ ಮಳೆ ಬೀಳುವ ಜಾಗದಲ್ಲಿ ಇವರೆಲ್ಲ ಸೇರಿ ಆ ನದಿಯನ್ನು ಸಾಯಿಸ್ತಾ ಇದ್ದಾರಲ್ಲ, ಅಧಿಕಾರಿಗಳ ಆಫೀಸ್ ಬಳಿ ಎಲ್ಲರೂ ಹೋಗ್ಬೇಕಂತ, ಆಗ ಅವ್ರು ಕೊಡ್ತಾರಂತೆ ನದಿ ನೀರು ಹೆಂಗಿದೆ ಅಂತೇಳಿ. ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಮಾಲಿನ್ಯ ಎಲ್ಲಿ ಹಾಳಾಗಿದೆ ಅಂತೇಳಿ ಪರಿಸರದಲ್ಲಿ ನೋಡಬೇಕಾ, ಆಫೀಸಲ್ಲಿ ನೋಡಬೇಕಾ? ದಿನೇಶ್, ಏನಿದೆ ಸ್ಟೋರಿ ಕಂಪ್ಲೀಟ್ ಆಗಿ ಹೇಳಿ, ಜನಗಳಿಗೆ ಅರ್ಥ ಆಗಲಿ. ಅಲ್ಲಿಗೆ ನಡೆದಂಥ ಹೋರಾಟಗಳು ಯಾಕೆ ಇದು ಮುಂದಡಿ ಇಡ್ತಾ ಇಲ್ಲ ಹೇಳಿ. ಮತ್ತು ಬೈಕಂಪಾಡಿ ಭಾಗದಲ್ಲಿ ಇರುವಂತಹ ಬೃಹತ್ ಕೈಗಾರಿಕೆಗಳು ಏನಿದ್ದಾವೆ ಅವುಗಳಿಂದ ಬರುವಂತಹ ತ್ಯಾಜ್ಯ ನೀರು ಇದು ಅಂದ್ರೆ ಏನು ಜೋಕಟ್ಟೆ ಒಂದು ಹಳ್ಳಕ್ಕೆ ಬಿಟ್ಟು ಅಲ್ಲಿಂದವಾಗಿ ಅದು ಫಲ್ಗುಣಿ ನದಿ ಸೇರ್ತಾ ಇದೆ. ಇದು ಬಹಳಷ್ಟು ವಿಷಕಾರಿಯಾದಂಥ ನೀರು, ಅಂದ್ರೆ ಕೈಗಾರಿಕೆಗಳ ತ್ಯಾಜ್ಯ ನೀರು ಆಗಿರುವ ಕಾರಣ ಬಹಳಷ್ಟು ವಿಷಕಾರಿ. ಆ ಒಂದು ಜೋಕಟ್ಟೆ ಭಾಗದ ಒಂದು 5-6 ಕಿಲೋಮೀಟರ್ ಅಲ್ಲಿ ಹೋಗುವುದಕ್ಕೂ ಕೂಡ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ, ಅಷ್ಟು ದುರ್ನಾತ ಬೀರ್ತಾ ಇದೆ. ಮತ್ತು ಆ ಒಂದು ಏರಿಯಾದವರಿಗೆ ಕ್ಯಾನ್ಸರ್ ಸಹಿತ ಸಾಂಕ್ರಾಮಿಕ ಕಾಯಿಲೆಗಳು ಕೂಡ ಬರ್ತಾ ಇದೆ. ನೋಡುವಾಗನೇ ನೀವು ಗಮನಿಸಬಹುದು ಎಷ್ಟು ಕಡುಕಪ್ಪು ಆಗಿದೆ ಅಂತ ನೀರು, ಅಷ್ಟು ಕಡುಕಪ್ಪು ಬಣ್ಣಕ್ಕೆ ತಿರುಗಿರುವಂಥದ್ದು. ಇದೆಲ್ಲವೂ ಕೂಡ ತ್ಯಾಜ್ಯ ನೀರು, ಅಂದರೆ ಹಳ್ಳದಿಂದ ಒಂದು ದೊಡ್ಡ ಕೊಳವೆ ಮೂಲಕವಾಗಿ ಇವುಗಳನ್ನು ಹೊಳೆಗೆ ಹರಿಸಿ ಅಲ್ಲಿಂದ ನದಿಗೆ ಬಿಡ್ತಾ ಇರುವಂಥದ್ದು. ಈ ಬಗ್ಗೆ ಅಲ್ಲಿನ ಸ್ಥಳೀಯರು ಅಂದರೆ ಸಾಮಾಜಿಕ ಹೋರಾಟಗಾರರು ಜೊತೆಗೆ ಸ್ಥಳೀಯರು ಈ ಬಗ್ಗೆ ಸಾಕಷ್ಟು, ಅಂದರೆ ಈಗ ಹೇಳ್ಬೋದು ಯಾವುದೇ ರೀತಿ ನಮಗೆ ಗಮನಕ್ಕೆ ಇಲ್ಲ ಅಂತ, ಆದರೆ ಅಲ್ಲಿನ ಹೋರಾಟಗಾರರು ಈ ಬಗ್ಗೆ ಸಾಕಷ್ಟು ಬಾರಿ ಗಮನಕ್ಕೆ ತಂದಿದ್ದಾರೆ ಮತ್ತು ಈ ಬಗ್ಗೆ ಇದು ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಸರಿಯಾದಂಥ ಸಮರ್ಪಕವಾದಂಥ ಉತ್ತರ ಈ ಅಧಿಕಾರಿಗಳಿಂದಲೂ ಬರ್ತಾ ಇಲ್ಲ. ಅಲ್ಲಿನ ಕೆಲವೊಂದಿಷ್ಟು ಮಂದಿ ಅಷ್ಟೇ ಇದನ್ನು ಹೋರಾಟ ಮಾಡ್ತಾ ಇದ್ದಾರೆ, ಜನರಿಗೆ ತಿಳಿಸ್ತಾ ಇದ್ದಾರೆ, ಈ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಹೊರತು ಅಧಿಕಾರಿಗಳು ಅಲ್ಲಿ ಭೇಟಿ ನೀಡ್ತಾ ಇಲ್ಲ. ಇದು ಅಲ್ಲಿನ ಜನರ ಆಕ್ರೋಶ. ಈ ಹಿಂದೆಯೂ ಇದೇ ರೀತಿಯಂಥ ಸಮಸ್ಯೆ ಇತ್ತು. ಅದರ ಬಳಿಕ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಹಸಿರು ಪೀಠ ನಿಯೋಗ ಅಲ್ಲಿ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿತ್ತು. ಅದರ ಬಳಿಕ ಸ್ವಲ್ಪ ಈ ರೀತಿಯಾದಂಥ ಏನು ತ್ಯಾಜ್ಯ ನೀರು ಬಿಡುವುದು ಕಮ್ಮಿ ಆಗಿತ್ತು. ಅಲ್ಲಿನ ಜನರು ಕೂಡ ಒಂದಷ್ಟು ನಿಟ್ಟುಸಿರು ಬಿಟ್ಟಿರಿದ್ರು, ಅಂದರೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇಲ್ಲ ಇತ್ತು, ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ ಇತ್ತು. ಆದರೆ ಕಳೆದ 2 ವಾರಗಳಿಂದ ಇದೇ ರೀತಿಯಾದಂಥ ದೊಡ್ಡ ಸಮಸ್ಯೆ ಆ ಜೋಕಟ್ಟೆ. ಒಂದೇಳ್ತೀನಿ ದಿನೇಶ್, ಫಲ್ಗುಣಿ ಇರುವಂಥ ಒಂದು ನದಿ, ಸಣ್ಣ ನದಿ, ಆ ಊರವರು ಅಥವಾ ಎಲ್ಲ ರಾಜಕೀಯ ನಾಯಕರುಗಳು ಮನಸ್ಸು ಮಾಡಿದರೆ ಆ ನದಿಯನ್ನು ಉಳಿಸ್ಕೋಬೋದಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ತನಕ ಹೋಗಿದೆ. ಅಂಥದ್ದು ಏನು ಕಡ್ದು ಕಟ್ಟೆ ಹಾಕಿದ್ರು? ಅದೊಂದು ಹೇಳ್ತಾರಲ್ಲಯ್ಯ, ಒಂದು ತುಳುವಿನಲ್ಲಿ ಒಂದು ಮಾತಿದೆಯಲ್ಲ, ಇವರ ರಾಜಕೀಯಕ್ಕೆ ಎರಡು ಬೈ ಅಂತೇಳಿ, ಬೈ ಅಂತೇಳಿದ್ರೆ ಬೈ ಹುಲ್ಲು ಅಂತ. ಬಟ್ ಭರತ್ ಶೆಟ್ಟರು ಇದ್ದಾರೆ ನಮ್ಮ ಜೊತೆ. ಭರತ್ ಶೆಟ್ಟರ್ ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್, ಇದು ಜೋಕಟ್ಟೆ ಬೈಕಂಪಾಡಿಯ ಫ್ಯಾಕ್ಟ್ರಿಯಲ್ಲಿ ಮತ್ತೆ ಯಾವ ರೀತಿ ತಿರುಗಿದೆ ಬಣ್ಣ ಅಂತಂದ್ರೆ ಮತ್ತೆ ಅಲ್ಲಿ ಪ್ರಾಬ್ಲಮ್ ಉಂಟಾಗಿದೆ, ಮತ್ತೆ ಮೀನುಗಳು ಮಾರಣ ಹೋಮ ಆಗಿದೆ. ಇದು ಅವತ್ತು ಸುಪ್ರೀಂ ಕೋರ್ಟ್ ತನಕ ಹೋಗಿದೆ ಸರ್. ಇದಕ್ಕೊಂದು ಕನ್ಕ್ಲೂಷನ್ ಇಲ್ವೇ ಇಲ್ಲ ಸರ್, ಇದಕ್ಕೆ ಸೊಲ್ಯೂಷನ್ ಇಲ್ವೇ ಇಲ್ಲ. ಕರೆಕ್ಟ್ ನೀವು ಹೇಳುದು. ಈಗ ಅಲ್ಲಿ ಲಾಸ್ಟ್ ಟೈಮ್ ನಾವು ಎನ್ವೈರನ್ಮೆಂಟಲ್ ಇದಕ್ಕೆ ಕಂಪ್ಲೇಂಟ್ ಕೊಟ್ಟ ಪೊಲ್ಯೂಷನ್ ಬೋರ್ಡಿಗೆ, ಅಲ್ಲಿ ಅವರು ETP ಎಲ್ಲಾ ಇದನ್ನ ಕ್ಲೀನ್ ಮಾಡಿಯೇ ನೀರು ಬಿಡ್ಬೇಕಂತ ಆರ್ಡರ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಎಲ್ಲಿಂದ ಅಲ್ಲಿಂದ ಕಮಿಟಿ ಅವರು ಅದನ್ನ ಹೇಳಿದ್ದಾರೆ. DC ಆಫೀಸರ್ DC ಅವರ ಇದರಲ್ಲಿ ಸಹ ಒಂದಾಗಿದೆ. ಏನಿದ್ರು ಸಹ ಏನು ಅದರಿಂದ ಹೊರಗೆ ಬರ್ತದೆ ಫ್ಯಾಕ್ಟರಿಯಿಂದ ಅದೆಲ್ಲ ಕ್ಲೀನ್ ಆಗೇ ಬರಬೇಕು, ಅದನ್ನ ಕ್ಲೀನ್ ಮಾಡದೆ ಬರಬಾರ್ದು ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ರೂಲೇ ಇದೆ, ಅದು ರೂಲೇ ಇದೆ. ಈಗ ಪೊಲ್ಯೂಷನ್ ಬೋರ್ಡ್ನವರಿಗೆ ಪುನಃ ಸಾರಿ ನಾವು ಹೇಳಿದ್ದೇವೆ, ಏನಾದ್ರು ಇದ್ರೆ ಬಂದ್ ಮಾಡಿ ಅದನ್ನ ಕರೆಕ್ಷನ್ ಮಾಡಿದ ಮೇಲೆ ಅದು ಕರೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಅಲ್ಲಿ ವಿಜಯ ಮೇಡಮ್ ಅಂತಿದ್ರು, ಅವ್ರ ಹತ್ರ ಮಾತಾಡಿದಾಗ ಆಫೀಸ್ಗೆ ಬನ್ನಿ ಅಂತಾರೆ ಅವರು. ನಾನು ಹೇಳಿದೆ ಈ ಜಾಗ ಓಕೆ ವಿಜಯ್ ಮೇಡಮ್ ಇದ್ದಾರೆ. ವಿಜಯ್ ಮೇಡಮ್, ಈಗ ನೋಡಿ ಭರತ್ ಶೆಟ್ಟರು ಶಾಸಕರು ಹೇಳ್ತಾ ಇದ್ದಾರೆ ಅದನ್ನ ಹಂಗಿದ್ರೆ ಬಂದ್ ಮಾಡಿಸಿ ಅಂತ. ಇದು ಯಾರನ್ನು ವೈಯಕ್ತಿಕವಾಗಿ ನಾವು ಇಲ್ಲಿ ಟಾರ್ಗೆಟ್ ಅಲ್ಲ ಸರ್. ನಾವು ಆತರ ಇದ್ರೆ ಬಂದ್ ಮಾಡಿಸ್ತೀವಿ ಸರ್. ಆತರ ಹೇಗೆ ನಾನು ಇಲ್ವೇ ಇಲ್ಲ, ಹಾಗೆ ಹೇಳ್ತಾನೆ ಇಲ್ಲ, ನಾವು ಬಂದ್ ಮಾಡ್ಸಲ್ಲ ಅಂತ ಹೇಳ್ತಾ ಇಲ್ಲ. ಯಾವ ಇಂಡಸ್ಟ್ರಿ ಅಂತ ಹೇಳಿ ಆತರ ಅಲ್ಲ ಆಗಿರೋದು. ಕಾರಣಗಳು ಬೇರೆ ಯಾವುದೇ ಅಲ್ಲ. ಈಗ ಇಂಡಸ್ಟ್ರಿಗೆ ನಾನೇ ಹೋಗಿ ನಿಮ್ಮ ಹತ್ರ ಹೇಳಿ ಸ್ವಲ್ಪ ನೋಡ್ಬೋದು. 2 ನಿಮಿಷ ನನಗೆ ಹೇಳಲಿಕ್ಕೆ ಮಾತಾಡ್ತೀನಿ. NGT ಅಲ್ಲಿ ಇದೆ ಸರ್ ಅದು ಮ್ಯಾಟರು. ಅದು NGT ಜಾಯಿಂಟ್ ಕಮಿಟಿ ಮಾಡಿದೆ. DC ಇಸ್ ದ ಚೇರ್ಮನ್. ನಾವು KSPCB ಇಸ್ ದ ನೋಡಲ್ ಏಜೆನ್ಸಿ. CPCB ಮೆಂಬರ್ ಇದ್ದಾರೆ. ಮತ್ತೆ
ನ್ಯಾಷನಲ್ ಚೆನ್ನೈನಲ್ಲಿ ಒಂದು ನ್ಯಾಷನಲ್ ಕೋಸ್ಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅದು ಮೆಂಬರ್ ಇದೆ, CRZ ನವರು ಮೆಂಬರ್ ಇದ್ದಾರೆ. ಎಲ್ಲರೂ ಸೇರ್ಬಿಟ್ಟು ಎಲ್ಲ ಮತ್ತೆ MCC ಕಮಿಷನರು ಅವರೆಲ್ಲರೂ ಸೇರ್ಬಿಟ್ಟು ದೇ ಹ್ಯಾವ್ ಗಿವನ್ ದ ಆಕ್ಷನ್ ಪ್ಲಾನ್ ನಲ್ಲಿ KIIDBನೂ ಕೂಡ ಬರುತ್ತೆ. KIIDB ಇಂದ ಒಂದು ಕಾಮನ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಬೇಕು. ಮುನ್ಸಿಪಲ್ ಅಥಾರಿಟಿಯಲ್ಲಿ ಬೈಕಂಪಾಡಿಯ ಸುತ್ತಮುತ್ತ ಯಾವುದೇ ವಿಲೇಜಸ್ಗಳಿಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಇಲ್ಲ, ಸೀವೇಜ್ ಇಲ್ಲ, ಡೈರೆಕ್ಟ್ ಆಗಿ ಹರಿತಾ ಇದೆ. ಮಿಸ್ಸಿಂಗ್ ಲಿಂಕ್ಸ್ ತುಂಬಾ ಇದೆ ಬೇರೆ ಬೇರೆ ಕಡೆಯಲ್ಲಿ. ನಾವು ಎಲ್ಲ ಗ್ಯಾಪ್ ಐಡೆಂಟಿಫೈ ಮಾಡಿ ಆಗಿದೆ. ಇದನ್ನೆಲ್ಲ ಮಾಡಿ ಆಕ್ಷನ್ ಪ್ಲಾನ್ ಅನ್ನ ಕೊಟ್ಟು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿಯಾಗಿಲ್ಲ, ಎಲ್ಲಾನು ಸೇರಿ ನದಿಗೆ ಹೋಗಿ ಸೇರಿದ್ರೆ ನದಿಯ ನೀರಿನ ಗುಣಮಟ್ಟ ಇನ್ನು ಹೇಗಿರ್ಲಿಕ್ಕೆ ಸಾಧ್ಯ ಸರ್? ಎಲ್ಲ ಸೇರ್ಬಿಟ್ಟು ಈ ತರ ಕಲಸ ಮೇಲೋಗರ ಆಗಿದೆ. ಅಲ್ಲಿ ನಾವು ನಮ್ಮ ಸೈಡ್ ಇಂದ ಯಾವ್ದಾದ್ರು ಲ್ಯಾಪ್ಸ್ ಆಗಿದ್ದಿದ್ರೆ, ಅಲ್ಲಿ ಯಾವ್ದಾದ್ರು ಇಂಡಸ್ಟ್ರಿ ಡಿಸ್ಚಾರ್ಜ್ ಮಾಡ್ತಾ ಇದ್ರೆ ನೀವು ವಿತ್ ಪ್ರೂಫ್ ಕೊಡಿ, ನಾವು ಕ್ಲೋಸರ್. ಈಗ ಗಂಗಾ ನದಿಯನ್ನೇ ಕ್ಲೀನ್ ಮಾಡುವಂತ ಕೆಲಸಗಳಾಗ್ತಾ ಇದೆ ನಮ್ಮ ದೇಶದಲ್ಲಿ. ಈಗ ನಾವು ನಮ್ಮ ಡಿಪಾರ್ಟ್ಮೆಂಟ್ ಕೂತ್ಕೊಂಡ್ಬಿಟ್ರೆ ನೀರಿಗೆ ಇದು ನಮ್ಮ ಸೈಡಿಂದ ಏನಿಲ್ಲ, ನಮ್ಮ ಹಿರಾರಿಕೆಯಿಂದ ಏನಿಲ್ಲ ಅಂತ ನಾನು ಹೇಳ್ತಿರೋದು. ನಾನು ಹೇಳ್ತಿರೋದು ಅಲ್ಲಿ ಹೋರಾಟ ಮಾಡೋರು ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ರಾಜಕಾರಣಿ ಇರ್ಬೋದು, MP ಇರ್ಬೋದು, MLA ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, CEO ಇರ್ಬೋದು, ಎಲ್ಲರೂ ಸೇರಿ ಜನಸಾಮಾನ್ಯರು ಸೇರಿ ಮಾಡಬೇಕಂತ ಕೆಲಸ ಅಲ್ವಾ? ಇದನ್ನು ನಾವು ಹಿಂಗೆ ಬಿಟ್ಬಿಟ್ರೆ ಸುಮ್ಮನೆ ವೃಷಭಾವರ್ತನ ಆಗ್ಬಿಡುತ್ತೆ ಅಂತ ಅಷ್ಟೇ ನಮ್ಮ ಕಳಕಳಿ. ನಮ್ದು ಸರ್, ನಮಗೂ ಕಳಕಳಿ ಇದೆ ಸರ್, ನೀವು ಹಾಗೆ ತಿಳ್ಕೊಳ್ಬೇಡಿ. ನಾವು ಜನರು ಎಲ್ಲ ವಿರುದ್ಧವಾಗಿದ್ದೀವಿ ಅಂತ ಹೇಳಿ ಹೇಳಿಲ್ಲ ಮೇಡಮ್. ಈಗ ನನಗೆ ಒಂದು ವೇಳೆ ನಿಮಗೆ ನಮ್ಮ ಮಾತು ಚುಚ್ಚಿದ ತರ ಕಂಡ್ರೆ ಐ ಆಮ್ ಸಾರಿ, ನಾನು ಕ್ಷಮೆ ಕೇಳ್ತೀನಿ ಬೇಕಿದ್ರೆ ನಿಮ್ಮ ಹತ್ರ. ಅದ್ರಲ್ಲಿ ನನಗೆ ಯಾವುದೇ ಮುಲಾಜಿಲ್ಲ. ನನಗೆ ಅಂತ ಒಂದು ನಾನು ಏನು ಅವ್ರ ಹತ್ರ ಕೇಳೋದು ಮತ್ತೊಂದು ಕೇಳೋದು ಅಲ್ಲ. ಆ ನೀರಿನ ಬಗ್ಗೆ ಒಂದು ಕಳಕಳಿ, ಆಮೇಲೆ ನಾನು ಕೇವಲ ನೀವು ಮಾತ್ರ ಅಂತಲ್ಲ, ಅಲ್ಲಿ ಜನಗಳಿಗೆ ಇದ್ರ ಬಗ್ಗೆ ಒಂದು ಅರಿವು ಮೂಡಲಿಲ್ಲ ಇಲ್ಲಿ ತನಕ ಅನ್ನೋ ದುಃಖ ಇದೆ ನಮಗೆ. ಭರತ್ ಏನ್ ಮಾಡಬಹುದು ಇದನ್ನ ಫೈನಲಿ? ಈಗ ಅವ್ರು ಹೇಳಿದ್ರು ಮೇಡಮ್, ಮಸ್ಟ್ ಬಿ ಆಫೀಸರ್ ನಾವು ಈಗ ಹೊಸೊಬ್ಬರಾಗಿ ಬಂದಿರ್ಬೇಕು ಅವರು. ಓಕೆ, ಈಗ ಅಲ್ಲಿ NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಲ್ಲಿ ಏನ್ ಕೇಸ್ ಇದೆ ಅದು ಎಲ್ಲ ವಿಷಯದಲ್ಲೂ ಇದೆ. ಹೌದು, ರೈಟ್. ನಾವು ಅಲ್ಲಿ ಏನಾದ್ರೂ ಎಫಿಲಿಯನ್ಸ್ ಬಿಡ್ತಾ ಇದ್ರೆ ಅದು ನಾವು ಹೋಗಿ ಪ್ರೂಫ್ ಕೊಡೋದಲ್ಲ, ಅದು ಹೋಗಿ ಕಂಪ್ಲೇಂಟ್ ಬಂದ ಕೂಡಲೇ ನೀವು ಕೇಳಿ ಮೇಡಮ್. ನೀವು ಫಸ್ಟಿಗೆ ಅಲ್ಲಿ ಮೀನ್ ಸತ್ತದ್ದು ಸೀವೇಜ್ ಇಂದ ಅಲ್ಲ. ಮೀನ್ ಸಾಯೋದು ಹೇಗೆ? ಮೀನ್ ಸಾಯಬೇಕಾದ್ರೆ ಡೆತ್ ಆಗ್ಬೇಕಾದ್ರೆ ಏನಾಗ್ಬೇಕಿದೆ, ಅದು ಏನಾಗಿದೆ ಅದ್ರ ಮೇಲೆ ಕಂಪ್ಲೇಂಟ್ ತಗೊಂಡು ಯಾರು DC ಅವರಿಗೆ, ನಿಮ್ಮ ಹೈಯರ್ ಆಫೀಸರ್ಸ್ಗೆ ನೀವು ಕಂಪ್ಲೇಂಟ್ ಕೊಡಿ. ಇಮಿಡಿಯೇಟ್ ಅವರಿಂದ ಏನು ಆಕ್ಷನ್ ಆಗಲಿ ಅಂತ ಅಷ್ಟೇ. ಎಸ್ ಭರತ್, ಥ್ಯಾಂಕ್ ಯು ಮಾತನಾಡಿದ್ದಕ್ಕಾಗಿ.